ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್ಸ್. ಇವತ್ತು ಸ್ವಲ್ಪ ವಾಪಸ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮುಖ ನೋಡ್ತಿರ್ಬೋದು, ಹೇಗೆ ಕಾಣಿಸ್ತದೆ ನಿಮಗೆ ಅಂತ ಗೊತ್ತಿಲ್ಲ. ಬಿಕಾಸ್ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಗೈಸ್. ಶಿರೀಶನ್ ಕರ್ಕೊಂಡ್ ಬಂದಿದ್ದೇನೆ ನಮ್ಮ ಮನೆಗೆ. ಅವ್ರು ಸ್ವಲ್ಪ ಇದು ಮಾಡಕ್ಕೆ ಬಿಟ್ಟಿಲ್ಲ, ಅದು ಇದು ಕನ್ವರ್ಸೋದು ಮಾಡ್ತಾನೆ ಇದ್ಲು. ಹಾಗಾಗಿ ಮತ್ತೆ ತುಂಬ ಆಕ್ಯುಪೈ ಮಾಡ್ಕೊಂಡು ಸ್ಪೇಸು. ಸೊ ಒಂದು ಫೋಟೋ ತೆಗೆದಿದ್ದೀನಿ, ಇಲ್ಲಿ ಹಾಕ್ತೀನಿ, ಹೇಗೆ ಕಾಣಿಸ್ತಾಳೆ, ಹೇಗೆ ಮಾಡ್ತಿರುತ್ತೆ ಅಂತ. ಆ್ಯಂಡ್ ರೆಡಿ ಆಗಿದ್ದೀನಿ. ಮತ್ತು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಈ ಬಟ್ಟೆ ಏನು ನೀವು ಆಲ್ರೆಡಿ ನೋಡಿರ್ತೀರಿ, ನನ್ನ ಕಸಿನ್ ಮದುವೆಗೆ ನಾನು ಹಾಕೊಂಡೋಗಿ ತುಂಬ ಹತ್ರದಿಂದ ವೀಡಿಯೋ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ ನಿಮಗೆ. ಆ್ಯಂಡ್ ಇವಾಗ ದೊಡ್ಡಮ್ಮ ಮನೆಗೆ ಹೋಗಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ಏನಾದರೂ ತಿನ್ನಬೇಕು ಅನಿಸ್ತದೆ. ಟಿಫನು ನೆನದೇ ಚಿತ್ರಾನ್ನಾಗಿ ತೊಗೊಂಬಿಟ್ಟು ಅದಕ್ಕೆ ರೈಸ್ ಮಾಡಿ ಇಟ್ಟಿರೋ ಮಾಸ್ಕ್, ಮತ್ತು ಕೆಲವು ಚಾಕೋಸ್ ಏನಾದರೂ ಇರುತ್ತೆ. ಸೊ ತಿಂತೀನಿ ಹಾಲು ಹಾಕ್ಕೊಂಡು. ದೊಡ್ಡಮ್ಮ ಮನೆಗೆ ಹೋಗಬೇಕು, ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಪ್ಲೀಸ್ ಕ್ಷಮಿಸಿ. ಆಲ್ರೆಡಿ ನಾನು ಗೌರಿ ಹಬ್ಬದ ಹಾಕಿದ್ದೀನಿ, ಇದು ಗಣೇಶ ಹಬ್ಬದ ಅಂತ ಹಾಕ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ ಏನು ಮಾಡ್ತೀನಿ ಏನೂ ಇಲ್ಲ, ಬಟ್ ವಿಡಿಯೋಸ್ ಆ್ಯಕ್ಟಿವ್ ಆಗಿರಬೇಕು ಅಂತ ಹಾಕ್ತಾ ಇದ್ದೀನಿ. ಆ್ಯಂಡ್ ಹೆಂಗೆ ಕಾಣಿಸ್ತಾ ಇದ್ದೀನಿ, ಗುಳ್ಳೆಗಳೆಲ್ಲ ಆಗ್ತಿದೆ ಗೈಸ್. ಐ ಡೋಂಟ್ ನೋ ಗಾಡ್. ಅದೇನಂದರೆ ನನಗೆ ಈ ನಡುವೆ ಏನಾಗ್ತಿದೆ ಅಂದರೆ, ಪೀರಿಯಡ್ ಹಿಂದೆ ಇರಬೇಕಾದ್ರೆ ಪಿಂಪಲ್ಸ್ ಆಗುತ್ತೆ, ಪೀರಿಯಡ್ ಟೈಮಲ್ಲಿ ಏನೂ ಇರಲ್ಲ, ಪೀರಿಯಡ್ ಆದಮೇಲೆ ಪಿಂಪಲ್ಸ್ ಆಗುತ್ತೆ. ಎಲ್ಲ ಉಲ್ಟಾ ಪಲ್ಟಾ ಆಗ್ತದೆ ನನಗೆ. ನೋಡೋಣ. ಮತ್ತು ಬೆಳಿಗ್ಗೆ ಎದ್ದೇಳೋದು ಲೈಟಾಗಿ ಹೇಳ್ತಾ ಇದ್ದೀನಿ, ಬೇಗ ಎದ್ದೇಳ್ತಾ ಇದ್ದು ರೂಢಿ ಹೋಗಿದೆ. ತಿರ್ಗಾ ಬೇಗ ಎದ್ದೇಳಬೇಕು. ತುಂಬಾ ಚಳಿ ಇದೆ, ವಾಕಿಂಗ್ ಕೂಡ ಹೋಗೋಕ್ಕಾಗ್ತಲ್ಲ, ಆಗಾಗ್ತದೆ. ಸೊ ಹ್ಯಾವ್ ಟು ಬಿ ನಾರ್ಮಲ್ ಅಗೇನ್. ಮತ್ತೆ ಬೇಗ ಎದ್ದೇಳಬೇಕು ಅಂದ್ಕೊಂಡಿದ್ದೀನಿ, ಹೋಪ್ಫುಲಿ. ಸೊ ನೋಡೋಣ. ಸರ ಎಲ್ಲ ಅಕ್ಕ ಮೇಲೆ ಸ್ನಾನ ಮಾಡಿ ಬಿಟ್ಬಿಟ್ಟು ಬಂದಿದ್ದೀನಿ. ಸೊ ತೊಗೊಬಾ ಅಂತ ಅನ್ಬೇಕು, ನೋಡೋಣ ಏನಾಗುತ್ತೆ ಅಂತ. ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಅಮ್ಮ ಎಲ್ಲ ಫುಲ್ ದಾಸವಾಳದಲ್ಲಿ ರೆಡಿ ಮಾಡಿದರು. ಇವತ್ತು ಫುಲ್ಲು ಹೂವೆಲ್ಲ ಚೇಂಜ್ ಮಾಡಿ ನೀಟಾಗಿ ಒಂಥರ ಫುಲ್ಲು ಫೆಸ್ಟಿವಲ್ ವೈಬ್ಸ್ ಥರ ಮಾಡಿ ಪೂಜೆ ಮಾಡಿದರು. ಸೊ ಅದೊಂದು ಕ್ಲಿಪ್ ತೊಗೊಂಡು ಹಾಕಿದ್ದೀನಿ. ನಿಮ್ಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ, ಎಲ್ಲರ ಮೇಲೆ ಇದ್ರ ಮೇಲೆ ಸಪ್ರೇಟ್ ಇರುತ್ತೆ. ಇಲ್ಲಿ ಸ್ವಲ್ಪ ಸಜ್ಜಾಕು ಥರ ಕೊಟ್ಟಿದ್ದೆ ನಮ್ಮನೆ. ಚಾಕೋಸ್ ತಿಂದೆ ನಾನು. ಅದಾದಮೇಲೆ ನಾನು ಬಾಗಿನ ಕೊಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ಇವತ್ತು ನಮ್ಮಮ್ಮ ಇದೊಂದು ಬಳೆ ಮತ್ತು 1,000 ರೂಪಾಯಿ ಕೊಟ್ಟಿದ್ದಾರೆ. ಸಾರಿ ಚಿನ್ನ. ತುಂಬ ಹತ್ರದಿಂದ ವಿಡಿಯೋ ನಾನು ಮಾಡ್ತೀನಿ, ಆಲ್ಮೋಸ್ಟ್ ನಾನು ಅಬ್ಸರ್ವ್ ಮಾಡ್ತೀನಿ. ಬಟ್ ಮಾಡ್ಬೇಕಾದ್ರೆ ಹಂಗೆ ಮಾಡಿಬಿಟ್ಟಿರ್ತೀನಿ, ಆಪ್ಷನ್ ಇಲ್ಲ. ಹಾಗಾಗಿ ಹಾಗೆ ಅಪ್ಲೋಡ್ ಮಾಡಿಬಿಡ್ತೀನಿ. ತುಂಬ ಝೂಮಾಗಿ ವಿಡಿಯೋ ಮಾಡಿದರೆ ನಂಗೆ ಗೊತ್ತಿಲ್ಲ, ಮುಖ ತುಂಬ ಹಿಂಗೆಲ್ಲ ಕಾಣಿಸುತ್ತೆ. ನಾನೇ ನೋಡ್ಕೊತೀನಿ ಯಾಕೆ ಈ ಥರ ವಿಡಿಯೋ ಮಾಡಿದ್ದೀನಿ ಅಂತ ಆಮೇಲೆ ಫೀಲ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ಹೊರಡಬೇಕು, ಹೋಗ್ತಾ ವಿಡಿಯೋನ ಮಾಡ್ತೀನಿ. ಅಲ್ಲಿ ಕೂಡ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಮನೆಗೆ ಬಂದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ನಾವು ಮನೆ ಬಿಟ್ಟಾಗ 1 ಗಂಟೆ ಆಗಿತ್ತು. ನಾವು ಅಂದ್ಕೊಂಡ್ವಿ ಬೇಗ ಹೋಗೋಣ ಅಂತ. ಬಟ್ ಮನೆ ಬಿಟ್ಟಿಗೆ ತುಂಬ ಲೇಟ್ ಆಯಿತು, 1 ಆಗಿತ್ತು. ಕೊನೆಗೆ ಕ್ರಾಸ್ ಹತ್ತಿರ ಬರ್ತಿದ್ದಂಗೆ ಹೆವಿ ಮಳೆ ಸ್ಟಾರ್ಟ್ ಆಯಿತು. ಎಷ್ಟು ಅಂದರೆ ನೋಡಿ, ನೀವು ನೋಡ್ತಾ ಇದ್ದೀರಾ, ನಾನು ಈ ಕಡೆಯಲ್ಲಿ ಕೂತಿದ್ರಿಂದ ನನ್ನ ಬಟ್ಟೆ ಎಲ್ಲ ಒಂದು ಸೈಡ್ ಲೆಫ್ಟ್ ಸೈಡ್ ಫುಲ್ಲು ವೆಟ್ಟಾಗಿತ್ತು. ರಘುನಲ್ಲಿ ತಲಗಟ್ಪುರ ಅದಾದಮೇಲೆ ಮೈಸೂರು ಆದಮೇಲೆನೂ ಮಳೆ ಫುಲ್ಲು ಇಲ್ಲ, ಒಂಚೂರು ಮಳೆ ಇಲ್ಲ, 1 ಡ್ರಾಪು ಮಳೆ ಇಲ್ಲ. ಕಗ್ಲಿಪುರಿನೇನು ರೀಚ್ ಆಗೋಷ್ಟು ನಾನು ಫುಲ್ಲು ಡ್ರೈ ಆಯಿತು ಬಟ್ಟೆ ತಿರ್ಗಾ. ಸೊ ಅಲ್ಲಿ ವಿಡಿಯೋ ತೊಗೊತಾರದು ಅಕ್ಕ ಮತ್ತು ಪಾಪು. ಸ್ಮೈಲ್ ಮಾಡಿಸಿನಿ ಅಲ್ಲ ಅಮ್ಮ ಹತ್ರ ನಾನು ವಿಡಿಯೋ. ಸ್ಕೂಟ್ರ್ ಬರ್ತಿದೆ, ಸಾಕು ಬಾರೆ. ನಮ್ಮ ಮನೆಗೆ ಎಂಟ್ರಿ ತೊಗೊಂಡಿದ್ದ ತಕ್ಷಣ ಫಸ್ಟು ಡಾನಿ ಇರ್ತಾನೆ ಯಾವಾಗೂ. ನಂದು ಹೋಗಿದ ತಕ್ಷಣ ಸುಮ್ಮನೆ ಬಾಲಾಡ್ಸೋದು, ಸ್ವಲ್ಪ ಲೇಸಿ ಥರ ಮಾಡ್ತಾನೆ. ಬಟ್ ಅದಾದಮೇಲೆ ಆ್ಯಕ್ಟಿವ್ ಆಗ್ತಾನೆ. ಮಧ್ಯಾಹ್ನ ಆಗಿತ್ತಲ್ವ, ಹಾಗಾಗಿ ಫುಲ್ಲು ಡೀಪ್ ಸ್ಲೀಪಲ್ಲಿದ್ದೆ. ನಾನು ಹೋಗಿ ಡಿಸ್ಟರ್ಬ್ ಮಾಡ್ತಾಯಿದ್ದೆ ಅವನಿಗೆ. ಅದಕ್ಕೆ ನೋಡಿ ಹೆಂಗೆ ಆಡ್ತಾಯಿದ್ದಾನೆ ಅಂತ. ಸೊ ಮತ್ತೊಮ್ಮೆ ಇವನ ಜೊತೆ ನಾನು ವೀಡಿಯೋ ಮಾಡ್ತೀನಿ, ಹಾಕಿದ್ದೀನಿ, ನೀವು ನೋಡ್ಬೋದು. ತುಂಬ ಲೆಂತಿ ಅನಿಸ್ಬೋದು ಇವನ ಜೊತೆ ವೀಡಿಯೋ. ನಿಮ್ಗೆ ಏನು ಅನಿಸುತ್ತೆ ಏನೋ ಗೊತ್ತಿಲ್ಲ. ಸ್ವಲ್ಪ ನಂಗೆ ತುಂಬ ಇಷ್ಟ, ನನಗೆ ಈ ಥರ ನಾಯಿಗಳಂದರೆ. ಬೆಕ್ಕು ಸ್ವಲ್ಪ ಅಷ್ಟಕ್ಕಷ್ಟೇ, ಬಟ್ ನಾಯಿ ಅಂದರೆ ತುಂಬಾ ಇಷ್ಟ. ನಾನು ಮುಂದೆ ಅಪ್ಲೋಡ್ ಮಾಡ್ತೀನಿ ಇವನ ಜೊತೆದು ವಿಡಿಯೋ ಕೂಡ. ದೊಡ್ಡವನ ವಿಡಿಯೋ ನೋಡಿ ಹೆಂಗೆ ಮಾಡ್ತಾ ಇದೆ. ಗಣೇಶ ಕೂರಿಸ್ಬೇಕು ತಾನೆ, ಚಿಕ್ಕದು. ನೋಡಿಲ್ವಾ ಅಣ್ಣ ಇದು? ನೀ ಬಂದಿರ್ಲಿಲ್ವಾ ನಮ್ಮ ಮತ್ತೆ ಮಗನ ಮದುವೆಯಲ್ಲಿ? ಅರುಣ ಇದ್ದಿದ್ದು. ಸಾರಿ. ಎದಳಲ್ಲೋ ಇದಳೋ, ಮುಂದಾಗೆಲ್ಲ ರಾಜ್ಯ ಸೇವೆ ಮಾಡಬೇಕು ನೀನು, ಹಿಂಗೆ ಮಾಡಿ. ಎಲ್ಲಿ ಅರು, ಎಲ್ಲಿ? ಇದರ ಮೇಲೆ ಇದರಪ್ಪ, ಬಾ ಇದರ ಮೇಲೆ. ನೋಡಿ ನಮ್ಮ ಮಗನೇ, ನೋಡಿ.
ನಾನು ಬೇಕು ಅಂತ ನಾನು ಬಾಯಿಗೆ ಕೈ ಕೊಡ್ತೀನಿ, ಇವ್ನು ಕಚ್ಚೋ ಥರ ಮಾಡ್ತಾನೆ. ಬಟ್ ಕಚ್ಚಲ್ಲ, ಸುಮ್ಮನೆ ಬಾಯಲ್ಲಿ ಹಿಡ್ಕೊಂಡು ಆಟ ಆಡ್ತಿರ್ತಾನೆ. ನನಗೆ ಈ ಥರ ಅಂತೂ ತುಂಬಾ ಇಷ್ಟ. ಇವನಂತೆಲ್ಲ ಪ್ರತಿ ಒಂದು ಯಾವುದನ್ನು ನಾನು ನಾಯಿ ಮುಡ್ತೀನಿ, ಎಲ್ಲಾದರೂ ಸ್ವಲ್ಪ ಗೊತ್ತಿರೋ ಥರ ನಾಯಿ ಅಂದರೆ ನಾನು ಈ ಥರ ಮಾಡ್ತೀನಿ. ಬಾಯಿ ಮುಟ್ಟೋದು, ಹಿಂಗೆ ಮಾಡೋದು, ಚಬ್ಬಿ ಚೀಕ್ಸ್ ಥರ ಇಳಿಯೋದು, ಅದೆಲ್ಲ ತುಂಬಾ ಇಷ್ಟ. ಅದಾದಮೇಲೆ ಅಡುಗೆ ಮನೆಗೆ ಹೋದೆ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಕ್ಕೆ. ಅವರು ಕಡುಬು ಮಾಡ್ತಾಯಿದ್ರು, ಸ್ವೀಟ್ ಮತ್ತು ಖಾರ ಎರಡೂ ಮಾಡ್ತಾಯಿದ್ದಾರೆ. ಸೊ ವಾಯ್ಸ್ ಓವರ್ ನಾನು ಆಲ್ಮೋಸ್ಟ್ ಯಾವುದಕ್ಕೂ ಕೊಡಲ್ಲ, ಹಾಗೆ ಹಾಕೋಕೆ ಟ್ರೈ ಮಾಡ್ತೀನಿ. ನೀವು ಕೂಡ ವಿಡಿಯೋಗಳಲ್ಲಿ ಕೇಳಿಸ್ಕೊಬೋದು ಆಯಿತಾ. ಆ್ಯಂಡ್ ಸ್ವಲ್ಪ ಇರಿಟೇಟ್ ಆದರೆ ಬೈಕೊಂಬೇಡಿ. ಬೇರೆ ಮನೆ ಚೇಂಜ್. ನಂಗೊತ್ತು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೀಯ, ಏನು ಸೀರಿಯಸ್ ಆಗಿರ್ತಾರೆ ಅಲ್ವಾ ಅಣ್ಣ? ಜಾಸ್ತಿ ಮಾತಾಡಲ್ಲ. ಏನು ಕಡುಬು ಗಣೇಶ ಹಬ್ಬ ಅಂತನಾ? ಗಣೇಶ ಇಟ್ಬಿಟ್ಟಿದ್ರೆ ಆಗ್ಬಿಡೋದು ಎರಡು ಒಂದೇ. ಚಿಕ್ಕದು ಇಬ್ರು ಗಂಡು ಮೊಮ್ಮಕ್ಕಳು ಬೇರೆ ಇದ್ದಾರೆ. ವಿಗ್ಗು ಅಗ್ಗು ಅವ್ರು ಅಡುಗೆ ಮಾಡ್ತಿದ್ರಲ್ವ, ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಹಾಲಲ್ಲಿ ಬಂದುಬಿಟ್ಟೆ. ಶಿರೀಷನ ಜೊತೆ ಕೂತಿದ್ದೆ. ಹೋಗಿದ್ದೆಲ್ಲ ಅದು ಸ್ವಲ್ಪ ಹೊತ್ತು ನನಗೆ ಈ ಥರ ಮಾಡ್ತೀನಿ, ಅದಾದಮೇಲೆ ಫುಲ್ ಆ್ಯಕ್ಟಿವ್ ಆಗಿ ಓಡಾಡ್ತೀನಿ, ನಂದೇ ಮನೆ ಅನ್ನೋ ಥರ ಯಾವಾಗೂ ಇದಾಗುತ್ತೆ. ಆ್ಯಂಡ್ ಹಿಂಗೆ ಮಾತಾಡ್ತಿದ್ರು, ಹಾಗಾಗಿ ವಿಡಿಯೋ ಮಾಡಿದೆ. ಅದಾದಮೇಲೆ ಅಣ್ಣ ಶಿರೀಷನ್ ಕರ್ಕೊಂಡು ಆಚೆ ಹೋದರು. ಸಪ್ಪಗಾಗ್ಬಿಟ್ಟಿದ್ಯಾ? ಚಿನ್ನಿ ಹೋಗ್ಬಾ ಆಯ್ತಾ? ಇದು ದೊಡ್ಡಪ್ಪ ತೆಗಿತಾರ ನೀಟಾಗೆ. ಬಾಯ್ ಚಿನ್ನ. ಎಕ್ಸ್ಲೈಟ್ ಇಟ್ಕೊಂಬೇಡ, ಆ ಕಡೆಯಿಂದ ಹೋಗತ್ತು. ಗೈಸ್, ಪ್ರೀವಿಯಸ್ ವೀಡಿಯೋದಲ್ಲಿ ನಮ್ಮ ದೊಡ್ಡಮ್ಮ ಮನೆಗೆ ಬಂದಾಗ ನೀವು ಮನೆ ನೋಡಿರ್ತೀರಾ. ಅವ್ರು ಅವಾಗಿದ್ದು ಬನಶಂಕರಿ 6th ಸ್ಟೇಜ್. ಬಟ್ ಇವಾಗ ಅವರು ಶಿಫ್ಟ್ ಆಗಿದ್ದಾರೆ ಕಗ್ಲಿಪುರಕ್ಕೆ. ಸೊ ಹಾಗಾಗಿ ನಾವು ಕಗ್ಲಿಪುರಕ್ಕೆ ಬಂದಿದ್ದೀವಿ. ಆ್ಯಂಡ್ ಡಾನಿ ಮತ್ತು ನನಗೆ ಗೊತ್ತಿರೋ ಪ್ರಕಾರ 2016ಇಂದ ಇವನಿದ್ದಾನೆ. ಸ್ವಲ್ಪ ಈಜಾದಂಗೆ ಕಾಣಿಸ್ತದಾನೆ. ಈಗ ಬಟ್ಟೆ ಕೂಡ ಚೇಂಜ್ ಮಾಡ್ಬೇಕು, ನಂಗೆ ಸಾಕಾಯಿತು. ಆ್ಯಂಡ್ ಒನ್ ಮೋರ್ ಗೈಸ್, ನನ್ನ ಬರ್ಡೇ ಈ ಮಂತು. ಫೋನ್ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬರ್ತಾನೆ. ನಾನು ಏನು ಹೇಳ್ತಿದ್ದೆ ಈ ವಿಡಿಯೋದಲ್ಲಿ ಅಂದರೆ ನನ್ನ ಬರ್ತ್ಡೇ ಈ ಮಂತ್ ಅಂತ ಹೇಳೋಕೆ ಹೋಗ್ತೀನಿ. ನನಗೆ ಗೊತ್ತಿರೋ ತುಂಬ ಜಾಸ್ತಿ ನನ್ನ ಬರ್ಡೇ ಅಂತ ಮೆನ್ಷನ್ ಮಾಡ್ತಾಯಿದ್ದೀನಿ ಈ ನಡುವೆ ಎಲ್ಲರಿಗೂ ಕೂಡ. ಐ ನೋ ಗೆಟಿಂಗ್ ಏಜ್, ಬಟ್ ಏನೋ ಒಂಥರ ಎಕ್ಸೈಟ್ಮೆಂಟ್ ಅಂದ್ರೆ ಆ ಥರ. ಇಷ್ಟೊತ್ತವರೆಗೂ ಈ ಬಟ್ಟೆಯಲ್ಲಿ ಇದ್ದಿದ್ದು ಸಾಕಾಯಿತು. ಸೊ ಚೇಂಜ್ ಮಾಡ್ತೀನಿ. ಸೊ ನನಗೆ ಪರ್ಫೆಕ್ಟ್ ಅಂತ ಅನ್ಸೋದು. ಸೊ ಓಲೆ ಬೇಡ, ತೆಗ್ದುಬಿಡ್ತೀನಿ, ಚೇಂಜ್ ಮಾಡ್ತೀನಿ. ಅದಾದಮೇಲೆ ಊಟ ಮಾಡಿದ್ದಾಯಿತು. ಊಟಕ್ಕೆ ಕೂತ್ಕೊಂಡ್ವಿ. ಎಲ್ಲ ಹೇಗೆ ಕಾಣಿಸ್ತಾ ಇದ್ದಾರೆ ನೋಡಿ. ಪಕ್ಕದಲ್ಲಿ ಶಿರೀಷ ಕೆಮ್ತಿದ್ದಾಳೆ, ಅಲ್ಲಿ ಕೂಡ ಪಕ್ಕದಲ್ಲಿ ಶಿರೀಷ ಎಲ್ಲ ಕೂತಿದ್ದಾರೆ. ಊಟಕ್ಕೆ ಅಂತ ಅವ್ರು ಮಾಡಿದ್ದು ವಡೆ ಮತ್ತು ಟೊಮೆಟೊ ಬಾತ್, ಸಾಂಬಾರು, ರಸಮ್ ಮಾಡಿದರು, ಮತ್ತು ರೈಸ್, ಮತ್ತು ಇಕ್ಕದ ಬೇಳೆ ಎಲ್ಲ ಹಾಕಿ ಒಂದು ಕಾಳು ಗೊಜ್ಜು ಮಾಡಿದರು. ಸೊ ಇದು ಸ್ವಲ್ಪ ಸ್ಪೀಡ್ ಮೋಷನ್ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಏನಂತಾರೆ, ತುಂಬ ಸ್ಪೀಡ್ ಇಟ್ಟಿದ್ದೀನಿ ಆಯಿತಾ. ಹಾಗಾಗಿ ತುಂಬ ಸ್ಪೀಡಾಗಿ ಹೋಗ್ತಾಯಿದೆ. ಎಲ್ಲರದ್ದು ಒಂದು ಕ್ಯಾಪ್ಚರ್ ಮಾಡಿದ್ದಾರೆ ಅಣ್ಣ. ಅದಾದಮೇಲೆ ನಾನು ಕಿಚನ್ಗೆ ಹೋದೆ. ಸೊ ಮುಂದೆ ವಿಡಿಯೋ ನೋಡಿ. ಲಾಸ್ಟ್ ಟೈಮ್ ದೊಡ್ಡಮ್ಮ ಮತ್ತು ಅಣ್ಣ ಅಕ್ಕ ಮನೆಗೆ ಬಂದಿದ್ದರು. ಆವಾಗ ನಾನು ಕಸ್ಟರ್ಡ್ ಮಾಡಿ ಕೊಟ್ಟಿದ್ದೆ. ಅದು ಇಷ್ಟ ಆಗಿತ್ತು ಅಂತ ಹೇಳಿದರು. ಹಾಗಾಗಿ ಮನೇಲಿ ಕೂಡ ಫ್ರೂಟ್ಸ್ ಇತ್ತು, ಅವ್ರ ಮನೆಯಲ್ಲಿ ಕಸ್ಟರ್ಡ್ ಪೌಡರ್ ಇತ್ತು, ಮಾಡಿಕೊಡ್ತೀನಿ ಅಂದ್ಬಿಟ್ಟು, ಟೈಮ್ ಇತ್ತಲ್ಲ ಅಂದ್ಬಿಟ್ಟು ನಾನು ಕಸ್ಟರ್ಡ್ ಪೌಡರ್ ಮಾಡ್ತಾಯಿದ್ದೆ. ಆ್ಯಂಡ್ ನನಗೆ ಸ್ವಲ್ಪ ತೆಳು ಇದು ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ ಕಸ್ಟರ್ಡು. ಬಟ್ ಅಣ್ಣ ಮನೇಲಿ ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳಿದ್ರು. ಅವ್ರಿಗೆ ಯಾವ ಥರ ಬೇಕು ನಾನು ಆ ಥರ ಮಾಡಿಕೊಟ್ಟೆ. ಇಲ್ಲಿ ಹಬ್ಬ ಮಾಡಿಲ್ಲ, ಬಟ್ ದೊಡ್ಡಮ್ಮ ಕಟ್ಟಿದ್ದಾರೆ. ನಾನು ಇಲ್ಲಿ ಕಸ್ಟರ್ಡ್ ಮಾಡಿರೋ ಡೆಪ್ತಾಗಿ ನಾನೇನು ವಿಡಿಯೋ ಮಾಡಿ ಹಾಕಿಲ್ಲ, ಯಾಕಂದರೆ ಆಲ್ರೆಡಿ ನಾನು ಒಂದು ಇದೇ ಚಾನಲ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅನಿಸುತ್ತೆ. ಮತ್ತು ನಾನು ಫ್ರೂಟ್ಸ್ನೆಲ್ಲ ಹೆಚ್ಕೊಂಡು ತಿನ್ಬೇಕಾದ್ರೆ ಅಣ್ಣನ ಮಗ ಎಲ್ಲ ಬಂದು ಮಾತಾಡ್ತಿದ್ದ. ಅತ್ತೆ ಅಲ್ವಾ, ಚಿಕ್ಕಮ್ಮ ಅಂತ ಹೇಳ್ತಾನೆ ಯಾವಾಗೂ. ಅತ್ತೆ ಅನ್ನು ಹಂಗೆ ಹಿಂಗೆ ಅಂತ ಯಾವಾಗೂ ಹೇಳ್ತಾ ಇರ್ತೀನಿ ಅವನಿಗೆ. ಬಾಯ್ ಬಿಟ್ಟೋಣ ಅಂತ. ಹಾಯ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ಬೇಕು. ಹೇಳ್ಬೇಕು ನನಗೆ. ತುಂಬ ಶಾರ್ಪ್ ಇದೆ, ನಾನು ನೇಸ್ ಒಂಚೂರು ಕಟ್ಟಾಯ್ತೀನಿ, ಏನು ಮಾಡೋಕ್ಕಾಗಲ್ಲ. ಹೆಂಗಿದ್ರು ಎಲ್ಲರ ಮೇಲೆ ಫ್ರೂಟ್ಸ್ ಇವಾಗ ಇದ್ದೇ ಇರುತ್ತೆ. ಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಮಾಡಿದ್ದು. ಸೊ ಫ್ರಿಜ್ಜು ಕೂಡ ಇದ್ದೇ ಇರುತ್ತೆ. ನಮ್ಮ ಮನೇಲಿ ಇಲ್ಲ, ಇಲ್ಲಿ ಬೆಂಗಳೂರಲ್ಲಿ ಮಾಡ್ಕೊಬೋದು ಆರಾಮಾಗಿ. ಸ್ವಲ್ಪ ಕೋಲ್ಡ್ ಇದೆ, ಡಯಟ್ ಪ್ಲ್ಯಾನ್ಸ್ ಇರೋರಿಗೆ ಸ್ವಲ್ಪ ಇದು ಅವಾಯ್ಡ್ ಆಗುತ್ತೆ. ಬಟ್ ಬಾಕಿ ಓಕೆ ಇನ್ನು ಮಾಡ್ತೀನಿ. ನಾವು ಇಷ್ಟು ಫ್ರೂಟ್ಸ್ನ ಹೆಚ್ಚಿಟ್ಕೊಂಡಿದ್ದಂಥದ್ದು. ಸೊ ಇದು ಸ್ವಲ್ಪ ಅವತ್ತೇ ಮಾಡಿ ಅವತ್ತೇ ನಾವು ಕಸ್ಟರ್ಡ್ ಮಾಡ್ತಿದ್ವಿ. ಚೆನ್ನಾಗಿತ್ತು ನೋಡಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಕೂಡ ತೊಗೊಬಂದು ಕೊಟ್ಟಿದ್ರು ಮನೆಯಿಂದ. ಅದ್ರ ಜೊತೆ ಕಸ್ಟರ್ಡ್ ಕೂಡ ನಾನು ತಿನ್ಕೊಂಬಂದೆ. ನಾನು ಹೋಗಿರಲಿಲ್ಲ ಟೆಂಪಲ್ಗೆ, ಮನೇಲೆಲ್ಲ ಹೋಗಿದ್ರು. ಅಲ್ಲಿಂದ ರಿಟರ್ನ್ ಹೊರಟ್ವಿ. ನೋಡಿ ರೋಡಲ್ಲೆಲ್ಲ ದೇವರು ಎಷ್ಟು ಚೆನ್ನಾಗಿ ಕೂರಿಸಿ. ನೋಡಿಲ್ಲ ಅಂದ್ಕೊಂಡೆ, ಮನೆ ಹತ್ರನೇ ದರ್ಶನ ಸಿಕ್ತು ನನಗೆ.
ಬಾಯ್ ಗಣೇಶಗೆ ಮಾಡ್ದಾ ಬಾಯ್ ಬಾಯ್ ಮಾಡು. ಗೈಸ್ ದೇವಸ್ಥಾನಕ್ಕೆ ಹೋಗಿಲ್ಲ, ಸೊ ಮನೆ ಹತ್ರನೇ ಗಣೇಶನ್ ಬಿಡ್ತಾ ಇದ್ರು. ಮನೆ ರೋಡ್ ಇಟ್ಟಿದ್ದಲ್ಲ, ಬೇರೆ ರೋಡಿಂದ ಹೋಗ್ತಾ ಇದ್ರು, ಅದು ದರ್ಶನ ಆಯಿತು. ಆ್ಯಂಡ್ ಇವತ್ತಿನ ಫೆಸ್ಟಿವಲ್ ಮೇ ಬಿ ಇದಾದ್ಮೇಲೆ ಕಂಪ್ಲೀಟ್ ಆಯಿತು ಗಣೇಶ ನೋಡಾದ್ಮೇಲೆ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಹಿಂದೆ ನಮ್ಮ ಶ್ರೀಶನ್ ವಾಯ್ಸ್ ಕೇಳಿಸ್ತಾ ಇದೆ. ಒನ್ ಥಿಂಗ್, ನಾನು ವಿಡಿಯೋ ಮಾಡೋದು ಎಲ್ಲಿಂದ ತೋರಿಸ್ಬಿಡ್ತೀನಿ. ತುಂಬ ಜನ ನನಗೆ ಕೇಳ್ತಾರೆ, ಮೀನ್ಸ್ ವಾಟ್ಸಪ್ಪಲ್ಲಿ ಒಬ್ಬರು ಕೇಳಿದರು, ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಕೇಳಿದ್ರು, ಎಲ್ಲಿ ವಿಡಿಯೋ ಮಾಡ್ತಾರೆ, ಯಾರು ವಿಡಿಯೋ ಮಾಡ್ತಾರೆ ಅಂತ. ಯಾರೂ ವಿಡಿಯೋ ಮಾಡಲ್ಲ ಗಾಯ್ಸ್, ನಾನು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ಮಾಡಿ. ಇಲ್ಲಿ ಸೋಫಾ ಇತ್ತು, ನಿಮ್ಗೆ ನೆನಪಿದೆ, ನಾನು ವಿಡಿಯೋ ತುಂಬ ಮಾಡ್ತಿದ್ದೆ. ಸೊ ಸೋಫಾನೇ ಕೊಟ್ಬಿಟ್ವಿ. ಈಗ ಇದೇ ಸ್ಪೇಸ್ ನಾನು ಡ್ಯಾನ್ಸ್ ವಿಡಿಯೋ ಮಾಡೋದು. ಮತ್ತು ಇದು ಎರಡು ಯಾಕೆ ಹಿಂಗೆ ಇಟ್ಟಿದ್ದೀನಿ ಅಂದರೆ, ಫೋನಲ್ಲಿ ಇಟ್ಬಿಟ್ಟು ನಾನು ವಿಡಿಯೋ ಮಾಡೋದು, ಹಾಗಾಗಿ ಇವೆರಡು ಅಲ್ಲೇ ಇಟ್ಟಿದ್ದೀನಿ. ಸ್ವಲ್ಪ ಮೆಸ್ಸಿ ಕಾಣಿಸ್ಬೋದು. ಇದೆಲ್ಲ ನೆನ್ನೆ ಮಾಮ ಅವರೆಲ್ಲ ಬಾಳೆ ಕೊಟ್ಟಿದ್ರು, ಹಾಗೆ ಇಟ್ಟಿದ್ದೀನಿ. ಇದು ನನ್ನ ಫೋನ್ ಸ್ಟ್ಯಾಂಡ್ ಅಂತ ಹೇಳ್ಬೋದು. ಇಲ್ಲಿಂದ ಹೀಗೆ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ ಅಷ್ಟೇ ಗೈಸ್, ಬೇರೆ ಏನೂ ಇಲ್ಲ. ಸ್ಪೇಸ್ ನಾನು ವಿಡಿಯೋ ಮಾಡೋ ಈ ಸ್ಪೇಸ್ ತೊಗೊಂಡಿನಿ, ಯಾಕಂದರೆ ಅಪ್ಪನ ಫೋಟೋ ಕಾಣಿಸುತ್ತೆ ಅಂದ್ಬಿಟ್ಟು ಈ ಕಡೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಫೋನ್ ಆ್ಯಂಗಲ್ನ ಚೇಂಜ್ ಮಾಡ್ಕೊತೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಆ್ಯಂಡ್ ಮುಂದೆ ಈ ವಿಡಿಯೋ ಮಾಡ್ತೀನಿ. ತುಂಬ ಜನ ಪ್ರ್ಯಾಂಕ್ಸ್ ವಿಡಿಯೋಸ್ ಕೇಳ್ತೀರಾ, ಬಟ್ ತುಂಬ ಜನ ಮನೇಲಿದ್ದಾರೆ ಪ್ರ್ಯಾಂಕ್ಸ್ ವಿಡಿಯೋಸ್ ಇಸ್ ಫೈನ್. ಮತ್ತು ನನ್ನ ಫೋನ್ ಜಸ್ಟಿಸ್ ಮಾಡ್ತಲ್ಲ, ನನಗೆ ಗೊತ್ತು, ನಿಮ್ಗೆ ಗೊತ್ತಾಗುತ್ತೆ, ನಂದು ಕ್ಲಾರಿಟಿ ಅಷ್ಟಿರಲ್ಲ ನಿಮಗೆ ವಿಡಿಯೋ ನೋಡಬೇಕಾದ್ರೆ. ಆದರೂ ಏನೋ ಮಾಡಾಗ್ತಾ ಇದ್ದೀನಿ, ಎಂಗೇಜ್ ಆಗ್ತಾ ಇದ್ದೀನಿ ಅಂತ ನನಗೆ ಗೊತ್ತು, ನಿಮ್ಗೆ ಹೇಗೆ ಅನಿಸುತ್ತೆ ಏನೋ. ಆ್ಯಂಡ್ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ನಾನು ಆದಷ್ಟು ಟ್ರೈ ಮಾಡ್ತೀನಿ, ಆಲ್ಮೋಸ್ಟ್ ಏನು ಸಾಧ್ಯ ಅದಾಗುತ್ತೋ ಅದನ್ನು. ಆ್ಯಂಡ್ ಯಾ ಬಾಯ್ ಗಾಯ್ಸ್, ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ತಿಂಗಳು ಪೂರ್ತಿ ಗಣೇಶ ಹಬ್ಬ ಇರುತ್ತೆ, ಸೊ ಎಲ್ಲರೂ ತುಂಬ ಎಂಜಾಯ್ ಮಾಡಿ, ಹಾಗೆ ಸೇಫ್ ಆಗಿದೆ ಅಂದ್ಕೊಳ್ತೀನಿ. ಬಾಯ್.